ಆತ್ಮೀಯ ವೀಕ್ಷಕ ಮಿತ್ರರೇ, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ ಇದು ಸತ್ಯ, ನ್ಯಾಯ, ನೀತಿ, ಧರ್ಮಗಳ ಪ್ರತೀಕ. ನಾನು ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್. ಓಪನ್ ಟಾಕ್ ವಿಶೇಷ ವಿಶ್ಲೇಷಣೆಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕರ್ನಾಟಕ ರಾಜ್ಯದಲ್ಲಿ ಎಸ್ ಸಿದ್ದರಾಮಯ್ಯರವರನ್ನ ಹೈಕಮಾಂಡ್, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಏನು ಈ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಹಿರಿಯರ ಮತ್ತು ಕಿರಿಯರ ಆದಿಯಾಗಿ ಇವತ್ತು ಎಸ್ ಸಿದ್ದರಾಮಯ್ಯರವರ ರಾಜೀನಾಮೆಯನ್ನು ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಪಡೆದುಕೊಂಡಿದ್ರು ಕೂಡ ಇವತ್ತು ಎಸ್ ಸಿದ್ದರಾಮಯ್ಯರವರ ಏನು ವ್ಯಕ್ತಿತ್ವ ಅಂತಕ್ಕಂಥದ್ದು ಎಷ್ಟು ಮಹೋನ್ನತವಾಗಿದೆ ಅಂತಕ್ಕಂಥದ್ದು ಇವತ್ತು ಕರ್ನಾಟಕದ ರಾಜಕಾರಣಕ್ಕೆ ಮತ್ತು ಭಾರತದ ರಾಜಕಾರಣಕ್ಕೆ ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಹೈಕಮಾಂಡಿಗೆ ಗೊತ್ತಾಗಿದೆ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ. ಯಾಕೆಂದರೆ ಎಸ್ ಸಿದ್ದರಾಮಯ್ಯರವರು ಕಾಂಗ್ರೆಸ್ ಹೈಕಮಾಂಡಿಗೆ ನೇರವಾಗಿರ್ತಕ್ಕಂಥ ಬಿಗ್ ಶಾಕನ್ನು ಕೊಡದೇ ಇದ್ರೂ ಕೂಡ ಖಂಡಿತವಾಗಿಯೂ ಕಾಂಗ್ರೆಸ್ ಹೈಕಮಾಂಡಿಗೆ ಸಿದ್ದರಾಮಯ್ಯರವರು ಒಂದು ಬಿಗ್ ಶಾಕನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಅಂಶವನ್ನು ನಾನು ಈ ವರದಿಯ ರೂಪದಲ್ಲಿ ಪ್ರಸ್ತುತಪಡಿಸುವುದಕ್ಕಿಂತ ಮುಂಚೆ ಈಗ ನಾನು ಯಾವ ವಿಷಯವನ್ನು ಇವತ್ತು ಕರ್ನಾಟಕದ ಮತ್ತು ಭಾರತದ ಜನತೆಯ ಮುಂದೆ ಇಡ್ತಾ ಇದ್ದೀನಿ ಮತ್ತು ಕರ್ನಾಟಕದ ಮತ್ತು ಭಾರತದ ರಾಜಕಾರಣದಲ್ಲಿ ಕಳೆದ ಒಂದು ದಶಕದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಯಾರ್ದಾದ್ರೂ ಒಂದು ಹೆಸರನ್ನ ಇವತ್ತು 12ನೇ ಶತಮಾನದ ಕ್ರಾಂತಿಕಾರಿ ಬಸವಣ್ಣನವರ ಹೆಸರಿನಂತೆ ಮತ್ತು ಏನು ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂಥ ಶೋಷಿತ ವರ್ಗಗಳ ಧನಿಯಾಗಿರ್ತಕ್ಕಂಥ ಅಂಬೇಡ್ಕರ್ ರವರ ರೀತಿಯಲ್ಲಿ ಇತಿಹಾಸದ ಪುಟದಲ್ಲಿ ಮತ್ತು ಕರ್ನಾಟಕದ ರಾಜಕಾರಣದ ಚರಿತ್ರೆಯಲ್ಲಿ ಯಾರ್ದಾದ್ರೂ ಒಂದು ಹೆಸರನ್ನ ಬಂಗಾರದ ಅಕ್ಷರಗಳಲ್ಲಿ ಬರೆದಿಡಲೇಬೇಕು ಅಂತಕ್ಕಂಥ ಒಂದೇ ಒಂದು ಧೀಶಕ್ತಿ ಇದ್ರೆ ಅದು ನಮ್ಮ ಎಸ್ ಸಿದ್ದರಾಮಯ್ಯರವರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಸಾರ್ವತ್ರಿಕವಾಗಿ ನಾನು ಘಂಟಾಘೋಷವಾಗಿ ಹೇಳಬೇಕಾಗುತ್ತದೆ. ಕಾರಣ ಏನು? ಕಾಂಗ್ರೆಸ್ ಹೈಕಮಾಂಡಿಗೆ ಸಿದ್ದರಾಮಯ್ಯರವರು ಯಾವ ರೀತಿಯ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಹೇಳೋದಕ್ಕಿಂತ ಮುಂಚೆ ಸಿದ್ದರಾಮಯ್ಯರವರ ವ್ಯಕ್ತಿತ್ವ ಮತ್ತು ಸಿದ್ದರಾಮಯ್ಯರವರ ಈ ಪ್ರಜಾಪ್ರಭುತ್ವದ ಪರವಾಗಿರ್ತಕ್ಕಂಥ ಈ ಹೋರಾಟದ ನೆಲೆಗಟ್ಟಿನ ಹೋರಾಟಗಳಿದ್ವಲ್ಲ ಅವುಗಳ ಬಗ್ಗೆ ಹೇಳಬೇಕಾಗುತ್ತೆ. ಎಸ್ ಸಿದ್ದರಾಮಯ್ಯರವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ಬೋದು, ಇವತ್ತು ಕರ್ನಾಟಕ ರಾಜ್ಯದ ಅದರಲ್ಲೂ ಕರ್ನಾಟಕದ ರಾಜಕಾರಣದ ಅತಿ ವಿಶೇಷವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ರಾಜಕಾರಣದ ಮಟ್ಟಿಗೆ ಇವತ್ತು ಕೂಡ ಸಿದ್ದರಾಮಯ್ಯರವರು ಜನಸಾಮಾನ್ಯರೇನಿದಾರಲ್ಲ, ಅದರಲ್ಲೂ ಕೋಟಿಗಟ್ಟಲೆ ಜನಸಾಮಾನ್ಯರು, ಅದರಲ್ಲಿ ಬ್ರಾಹ್ಮಣರು ಇರ್ಬೋದು, ಲಿಂಗಾಯತರು ಇರ್ಬೋದು, ಒಕ್ಕಲಿಗರು ಇರ್ಬೋದು, OBC ಇರ್ಬೋದು, ಉದಾಹರಣೆಗೆ ಮೇಲ್ವರ್ಗಗಳಿರ್ಬೋದು, ಮತ್ತೆ ಅಹಿಂದ ವರ್ಗಗಳಿರ್ಬೋದು, ದಲಿತರು ಇರ್ಬೋದು, ವಾಲ್ಮೀಕಿ ಸಮುದಾಯ ಇರ್ಬೋದು, ಮುಸ್ಲಿಮರು ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಬೆಸ್ತರು ಇರ್ಬೋದು, ಅಗಸರು ಇರ್ಬೋದು, ಹಕ್ಕಿ ಪಿಕ್ಕಿ ಸಮುದಾಯಗಳಿರ್ಬೋದು, ಬೆಟ್ಟಗಾಡುಗಳಲ್ಲಿ ವಾಸ ಮಾಡ್ತಕ್ಕಂಥ ಅರಣ್ಯವಾಸಿಗಳಿರ್ಬೋದು. ಹಾಗಾಗಿ ಎಲ್ಲ ಜನರು, ಕೋಟಿಗಟ್ಟಲೆ ಜನರು ಯಾರನ್ನಾದ್ರೂ ಒಬ್ಬ ರಾಜಕಾರಣಿನ ಇಷ್ಟಪಟ್ಟಿದ್ರು ಅಂದ್ರೆ ಅದು ಎಸ್ ಸಿದ್ದರಾಮಯ್ಯ ಅಂತಕ್ಕಂಥ ಆ ದೈತ್ಯ ಶಕ್ತಿಯನ್ನ ಅಂತಕ್ಕಂಥ ಮಾತನ್ನ ಇವತ್ತು ನಾನು ಅತ್ಯಂತ ಬಹಿರಂಗವಾಗಿ ಸಾರ್ವತ್ರಿಕವಾಗಿ ಹೇಳಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಯಾಕೆ ಸಿದ್ದರಾಮಯ್ಯರ ಬಗ್ಗೆ ಇಷ್ಟು ದೊಡ್ಡ ಗುಣಗಾನವನ್ನು ನಾನು ಮಾಡ್ತಿದ್ದೀನಿ ಅನ್ನೋದಾದ್ರೆ ನೋಡ್ರಿ, ಕರ್ನಾಟಕದ ರಾಜಕಾರಣದಲ್ಲಿ ಕಳೆದ 1-2 ದಶಕದಲ್ಲಂತೂ ಸಿದ್ದರಾಮಯ್ಯರವರು ಮಾಡಿದಂಥ ಹೋರಾಟಗಳಿದ್ವಲ್ಲ, ಪ್ರಜಾಪ್ರಭುತ್ವದ ಪರವಾಗಿ ಹೋರಾಟ, ಪ್ರಜಾತಂತ್ರದ ಪರವಾಗಿ ಹೋರಾಟ, ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಕೊಡಲಿ ಪೆಟ್ಟು ಬೀಳಬಾರದು ಅಂತಕ್ಕಂಥ ಒಂದು ದಿವ್ಯ ದೃಷ್ಟಿಕೋನವನ್ನು ಇಟ್ಕೊಂಡು ಅವರು ಏನು ಪ್ರಜಾಪ್ರಭುತ್ವದ ಆದರ್ಶಗಳು, ತತ್ವ ಸಿದ್ಧಾಂತಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಉಳಿಬೇಕು ಮತ್ತು ಈ ದೇಶದ ರಾಜಕಾರಣದಲ್ಲಿ ಉಳಿಬೇಕು ಅಂತ ಸಿದ್ದರಾಮಯ್ಯರವರು ಅಹಿಂದ ವರ್ಗದ ಸಂಘಟನೆಯನ್ನು ಮಾಡಿದ್ರಲ್ಲ, ಇವತ್ತು ಸಿದ್ದರಾಮಯ್ಯರವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿರ್ತಕ್ಕಂಥ ಮಾತಿಗೆ ಅನುಗುಣವಾಗಿ ರಾಜೀನಾಮೆಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಸತ್ಯವಾಗಿದ್ರೂ ಕೂಡ ವಾಸ್ತವದಲ್ಲಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಕರ್ನಾಟಕ ರಾಜ್ಯದಲ್ಲಿ
ಮತ್ತು ಜಾತ್ಯತೀತ ಪರಂಪರೆಯ ಉಳಿವಿಗಾಗಿ ಕರ್ನಾಟಕ ರಾಜ್ಯದಲ್ಲಿ ಸಮಾಜವಾದದ ತತ್ವ ಸಿದ್ಧಾಂತ ಆದರ್ಶಗಳ ಉಳಿವಿಗಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಒಂದು ಜನಪರವಾಗಿರ್ತಕ್ಕಂಥ ಚಳುವಳಿಯನ್ನು ಕಟ್ಟಿ ಹೋರಾಟವನ್ನು ಕಟ್ಟಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ರೆ ಆ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ 2 ಅವಧಿಗೆ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ ಗೆದ್ದು ಬಂದಿದೆ ಅಂದರೆ ಸಿದ್ದರಾಮಯ್ಯರವರು ಪ್ರಜಾಪ್ರಭುತ್ವದ ಪರವಾಗಿದ್ರು, ಸಮಾಜವಾದದ ಪರವಾಗಿದ್ರು, ಜಾತ್ಯತೀತ ಶಕ್ತಿಗಳ ಪರವಾಗಿದ್ರು ಮತ್ತು ಪ್ರಗತಿಪರರ ಪರವಾಗಿದ್ರು, ಬುದ್ಧಿಜೀವಿಗಳ ಪರವಾಗಿದ್ರು. ಅಂತೂ ಇಂತೂ ಈ ನಾಡಿನ ಕಟ್ಟಕಡೆಯ ಪ್ರಜೆಯ ಪರವಾಗಿ ಕೂಡ ಸಿದ್ದರಾಮಯ್ಯರಿದ್ರು ಅಂತಕ್ಕಂಥದ್ದನ್ನು ಇವತ್ತು ಜಗತ್ತಿನ ಇತಿಹಾಸ ಮರೆಯುವಂತಿಲ್ಲ. ಇಂಥ ಸಂದರ್ಭದಲ್ಲಿ ಇವತ್ತು ಸಿದ್ದರಾಮಯ್ಯರವರ ರಾಜೀನಾಮೆಯನ್ನು ಪಡೆದುಕೊಂಡಿರ್ತಕ್ಕಂಥ ಹೈಕಮಾಂಡಿಗೆ ವಸ್ತು ಸ್ಥಿತಿಯ ಹರಿವಾಗ್ತಾ ಇದೆ. ಇವಾಗ ಸಿದ್ದರಾಮಯ್ಯರವರು ಮುಖ್ಯಮಂತ್ರಿಗಳಾಗಿ ಅಧಿಕಾರದ ಚುಕ್ಕಾಣಿಯನ್ನು 2ನೇ ಅವಧಿಗೆ ಹಿಡಿದು 3 ವರ್ಷಗಳವರು ಪೂರ್ಣಗೊಳಿಸಿದ ನಂತರ ಕೂಡ ಸಿದ್ದರಾಮಯ್ಯರವರ ವರ್ಚಸ್ಸು ಅಂತಕ್ಕಂಥದ್ದು ಕೂಡ ಎಳ್ಳಷ್ಟು ಕಡಿಮೆ ಆಗಿಲ್ಲ. ರಾಜಕೀಯವಾಗಿ ಅತೃಪ್ತಿ ಇರ್ತಕ್ಕಂಥವ್ರು ಮತ್ತು ವಿಶೇಷವಾಗಿ ರಾಜಕೀಯವನ್ನು ಒಂದು ವ್ಯಾಪಾರದ ಕಟಕರ ಕಟ್ಟೆಯನ್ನಾಗಿ ಮಾಡೋದಕ್ಕೆ ಹೊರಟಿರ್ತಕ್ಕಂಥವ್ರಿಗೆ ಅಸಮಾಧಾನ ಇತ್ತು, ಅತೃಪ್ತಿ ಇತ್ತು. ಕೇವಲ ಅಧಿಕಾರದ ದಾಹ, ಕುರ್ಜಿಯ ದಾಹ ಮತ್ತು ಅದರಲ್ಲೂ ವಿಶೇಷವಾಗಿ ಸಂಪತ್ತಿನ ದಾಹ ಇರ್ತಕ್ಕಂಥ ಈ ರಾಜಕೀಯ ಮನಸ್ಥಿತಿಗಳಿದ್ವಲ್ಲ, ಅವರುಗಳಿಗೆ ಅತೃಪ್ತಿ ಇತ್ತು. ಹಾಗಾಗಿ ಅವರೆಲ್ಲ ಏನು ಮಾಡಿದ್ರು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ನಿರ್ನಾಮ ಮಾಡಬೇಕು ಅನ್ನೋದಾದರೆ ಅದು ಸಿದ್ದರಾಮಯ್ಯ ಅಂತಕ್ಕಂತಹ ಘಟ ಅನ್ನ ನಾವು ಒಡಿಬೇಕು ಅಂತಕ್ಕಂಥ ತೀರ್ಮಾನ ತೆಗೆದುಕೊಂಡಿದ್ರು. ಹಾಗಾಗಿ ಏನು ಮಾಡಿದ್ರು, ಅವರೆಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಗೋಧಿ ಬಣ್ಣದ ಮಾಧ್ಯಮಗಳ ಮೂಲಕ ಮತ್ತು ಅಂಧಭಕ್ತ ಮಾಧ್ಯಮಗಳ ಮೂಲಕ ಅಂತೂ ಇಂತೂ DK ಶಿವಕುಮಾರ್ ಅವರಿಗೆ ಕೊಟ್ಟಿರ್ತಕ್ಕಂಥ ಮಾತನ್ನು ಈಡೇರಿಸಲೇಬೇಕು ಅಂತಕ್ಕಂತಹ ಪುಂಖಾನುಪುಂಖವಾಗಿರ್ತಕ್ಕಂಥ ವರದಿಗಳನ್ನು ಕಳೆದ 1 ವರ್ಷದಿಂದ ಬಿತ್ತರಿಸಿ ಬಿಟ್ಟರು. ಹಾಗಾಗಿ ಕೊಟ್ಟ ಮಾತಿಗೆ ತಪ್ಪಲಾರೆನು, ಕೆಟ್ಟ ಯೋಚನೆ ಮಾಡಲಾರೆನು ಅಂತಕ್ಕಂತಹ ಮಹೋನ್ನತ ವ್ಯಕ್ತಿತ್ವದ ಸಿದ್ದರಾಮಯ್ಯರವರು ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ ತಕ್ಷಣವೇ ಅವರು ರಾಜೀನಾಮೆಯನ್ನು ರಾಜ್ಯಪಾಲರ ಕಚೇರಿಯಲ್ಲಿ ಕೊಟ್ಟು ಅವರು ರಾಜಕೀಯವಾಗಿರ್ತಕ್ಕಂಥ ಮುಂದಿನ ಬೆಳವಣಿಗೆಗಳ ಬಗ್ಗೆ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂಥ ಗಂಭೀರವಾಗಿರ್ತಕ್ಕಂಥ ಚಿಂತನೆಗಳನ್ನು ಮತ್ತು ಚಿಂತನಾ ಮಂಥನಗಳನ್ನು ಅತ್ಯಂತ ಪ್ರಖರವಾಗಿರ್ತಕ್ಕಂಥ, ಅತ್ಯಂತ ನಿಖರವಾಗಿರ್ತಕ್ಕಂಥ, ಅತ್ಯಂತ ಮೊನಚಾಗಿರ್ತಕ್ಕಂಥ ಒಂದು ನೆಲೆಗಟ್ಟಿನಲ್ಲಿ ಇವತ್ತು ಕರ್ನಾಟಕದ ರಾಜಕಾರಣದಲ್ಲಿ ಮತ್ತೊಮ್ಮೆ ಪ್ರಜಾಪ್ರಭುತ್ವದ ಉಳಿವಿಗಾಗಿ, ಮತ್ತೊಮ್ಮೆ ಪ್ರಜಾತಂತ್ರದ ಉಳಿವಿಗಾಗಿ, ಮತ್ತೊಮ್ಮೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಉಳಿವಿಗಾಗಿ, ಮತ್ತೊಮ್ಮೆ ಜಾತ್ಯತೀತ ಪರಂಪರೆಯ ಉಳಿವಿಗಾಗಿ, ಮತ್ತೊಮ್ಮೆ ಸಮಾಜವಾದದ ಉಳಿವಿಗಾಗಿ, ಮತ್ತೊಮ್ಮೆ ಸಮಾಜದ ನಿರ್ಮಾಣಕ್ಕಾಗಿ, ಮತ್ತೊಮ್ಮೆ ಸಮಭಾವದಿಂದ ಸಮಚಿತ್ತದಿಂದ ಕೂಡಿರ್ತಕ್ಕಂಥ ಆ ಪ್ರಜಾಪ್ರಭುತ್ವದ ರುಚಿಯನ್ನ ಈ ನಾಡಿನ ಕಟ್ಟ ಕಡೆಯ ಪ್ರಜೆಗಳಿಗೆ ಉಣಬಡಿಸಲೇಬೇಕು ಆಗಿರ್ತಕ್ಕಂಥ ಒಂದು ನೆಲೆಗಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯರವರು ಮೌನವಾಗಿರ್ತಕ್ಕಂಥ ದಿವ್ಯ ಕ್ರಾಂತಿಗೆ ಮುನ್ನುಡಿಯನ್ನು ಬರೆಯುತ್ತಿದ್ದಾರೆ. ಖಂಡಿತವಾಗಿಯೂ ಅವರ ಮೌನ ಅಂತಕ್ಕಂಥದ್ದು ಕರ್ನಾಟಕದ ರಾಜಕಾರಣದಲ್ಲಿ ಸಿದ್ದರಾಮಯ್ಯರವರ ಮೌನ, ದಿವ್ಯ ಮೌನ ಒಂದು ಕ್ರಾಂತಿಯ ರೂಪವನ್ನು ತಾಳಿ ಸಿಡಿಲ ಕಿಡಿಗಳಾಗಿ ಇಡೀ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಕೂಡ ಹಳ್ಳಿಗಳಲ್ಲೂ ಕೂಡ ಇವತ್ತು ಅಹಿಂದ ವರ್ಗದ ಸಂಘಟನೆಗಳು ಎಚ್ಚೆತ್ತುಕೊಂಡು ಸಿದ್ದರಾಮಯ್ಯರವರೇ ಸ್ವತಃ ಒಂದು ಪಕ್ಷವನ್ನು ಕಟ್ಟಿದರೆ ಖಂಡಿತವಾಗಿಯೂ ಕರ್ನಾಟಕದಲ್ಲಿ ಎಬೋವ್ 45-55% ವೋಟ್ಗಳು ಇವತ್ತು ಸಿದ್ದರಾಮಯ್ಯರ ಬುಟ್ಟಿಯಲ್ಲಿ ಬಿದ್ದು ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಕ್ರಾಂತಿಯಾಗುತ್ತೆ. ಮತ್ತು ಆ ಕ್ರಾಂತಿಯಲ್ಲಿ ವಿದ್ಯಾರ್ಥಿಗಳು, ಯುವಜನರು, ವಿದ್ಯಾವಂತರು, ಬುದ್ಧಿವಂತರು ಮತ್ತೆ ಮಹಿಳೆಯರು, ರೈತರು, ಶೋಷಿತ ಸಮುದಾಯಗಳು, ದಮನಿತ ಸಮುದಾಯಗಳು
ಮತ್ತೆ ವಿಶೇಷವಾಗಿ ತುಳಿತಕ್ಕೊಳಗಾದ, ಅಪಮಾನ ಅವಮಾನಗಳಿಗೆ ಒಳಗಾಗಿರ್ತಕ್ಕಂಥ ಎಲ್ಲ ಸಮುದಾಯಗಳು ಸಿದ್ದರಾಮಯ್ಯರವರ ಬೆನ್ನಿಗೆ ನಿಂತು ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯವಾಗಿರ್ತಕ್ಕಂಥ ಕ್ರಾಂತಿಯನ್ನು ನೋಡಲೇಬೇಕಾಗಿರ್ತಕ್ಕಂಥ ದಿನಗಳು ಬಹಳ ಹತ್ತಿರದಲ್ಲಿದ್ದಾವೆ. ಇವತ್ತು ಸಿದ್ದರಾಮಯ್ಯರವರು ರಾಜೀನಾಮೆ ಕೊಟ್ಟ ಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ತಿದೆ, ಅದರಲ್ಲೂ PCCಯಲ್ಲಿ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಂಡ್ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯಲ್ಲಿ ಏನಾಗ್ತಾ ಇದೆ, ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಏನಾಗ್ತಾ ಇದೆ. ಕರ್ನಾಟಕ ಸರ್ಕಾರ ಮೀನ್ಸ್ DK ಶಿವಕುಮಾರ್ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ನೇತೃತ್ವದ, ಅದರಲ್ಲೂ ಕಾಂಗ್ರೆಸ್ ಹೈಕಮಾಂಡ್ ನೇತೃತ್ವದ ಸರ್ಕಾರದಲ್ಲಿ ಏನಾಗ್ತಿದೆ. ಹಿರಿಯ ಸಚಿವರುಗಳಿರ್ಬೋದು, ಹಿರಿಯ ಶಾಸಕರುಗಳಿರ್ಬೋದು, ಕಿರಿಯ ಸಚಿವರುಗಳಿರ್ಬೋದು, ಕಿರಿಯ ಶಾಸಕರುಗಳಿರ್ಬೋದು, ಆ ಪ್ರಜಾಪ್ರಭುತ್ವದ ಒಂದು ರುಚಿಯನ್ನು ಅವ್ರು ಇವತ್ತು ನೋಡೋದಕ್ಕೆ ಆಗ್ತಾ ಇಲ್ಲ. ಅವರಿಗೆ ಒಂದು ಸಮಾಜದ ನಿರ್ಮಾಣಕ್ಕಾಗಿ ಸಮಾನವಾಗಿರ್ತಕ್ಕಂಥ ಸ್ಥಾನಮಾನ ಹುದ್ದೆಗಳನ್ನು ಕೊಡೋದಕ್ಕೆ DK ಶಿವಕುಮಾರ್ ಅವರ ಕಡೆಯಿಂದ ಆಗ್ತಾ ಇಲ್ಲ ಅನ್ನೋದಾದರೆ ಕಾರಣ ಇಷ್ಟೇ. DK ಶಿವಕುಮಾರ್ ಅವರು ರಾಜಕೀಯವಾಗಿ ಎಷ್ಟೇ ಅನುಭವಗಳಿದ್ರೂ ಕೂಡ ದೇವೇಗೌಡರ ಕುಟುಂಬವನ್ನು ಎಡೆಮುರಿಗೆ ಕಟ್ಟಿ DK ಶಿವಕುಮಾರ್ ದೇವೇಗೌಡರ ಕುಟುಂಬದ ವಿರುದ್ಧ ತೊಡೆ ತಟ್ಟಿ ಎಷ್ಟೇ ಹೋರಾಟಗಳನ್ನು ಮಾಡಿ ಎಷ್ಟೇ ಸಲ ಅವರು ಶಾಸಕರಾಗಿ ಮಂತ್ರಿ ಮಾಗದರಾಗಿ ಮಂತ್ರಿ ಮಹೋದಯರಾಗಿದ್ದರೂ ಕೂಡ, ಇವತ್ತು ಮುಖ್ಯಮಂತ್ರಿಗಳಾಗಿದ್ದರೂ ಕೂಡ, ಇವತ್ತು ಕಾಂಗ್ರೆಸ್ ಪಕ್ಷದ ಏನು 5 ದಶಕದ ಅನುಭವಗಳು, ಅರ್ಧ ಶತಮಾನದ ಅನುಭವಗಳನ್ನು ಹೊಂದಿರತಕ್ಕಂಥ ಹಿರಿಯ ರಾಜಕಾರಣಿಗಳು ಕೊತ ಅಂತ ಕುದಿತಾ ಇದ್ದಾರೆ. ಕಾರಣ ಏನು? ಈ DK ಶಿವಕುಮಾರ್ ನಾಯಕತ್ವವನ್ನು ಯಾರು ಕೂಡ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಇವಾಗ ಉದಾಹರಣೆಗೆ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷವನ್ನು ಕರ್ನಾಟಕ ರಾಜ್ಯದಲ್ಲಿ ಮುನ್ನಡೆಸಿದ್ಯಾರು, ಮುಂದಾಳು ಯಾರು, ಸಂಘಟನೆ ಮಾಡಿದ್ಯಾರು ಅಂತ ನಾವೇನಾದರೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಇತಿಹಾಸವನ್ನು ಅವಲೋಕನ ಮಾಡೋದಕ್ಕೆ ಹೋದರೆ ಖಂಡಿತವಾಗಿಯೂ ಕೂಡ ಅಲ್ಲಿ ಡಾಕ್ಟರ್ G. ಪರಮೇಶ್ವರ್ ಅವರ ಹೆಸರು ಮುಂಚೂಣಿಯಲ್ಲಿ ಬಂದು ನಿಲ್ಲುತ್ತೆ. ಡಾಕ್ಟರ್ G. ಪರಮೇಶ್ವರ್ ಅವರು ಹಲವಾರು ಸರಿ ಶಾಸಕರಾಗಿ, ಸಚಿವರಾಗಿ, 2ನೇ ಅವಧಿಗೆ ಇವಾಗ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ರು ಕೂಡ ಇವಾಗ ಎಲ್ಲರದು ಏನು ಪ್ಲಾನ್ ಇತ್ತು, ಆ್ಯಕ್ಚುಲಿ ಸಿದ್ದರಾಮಯ್ಯರವರ ಬಣ ಇರ್ಬೋದು, DK ಶಿವಕುಮಾರ್ ಅವರ ಬಣವಾಗಿರ್ಬೋದು, ಯಾರೇ ಇವಾಗ ಕಾಂಗ್ರೆಸ್ಸಿನ ಹಿರಿಯ ಶಾಸಕರು, ಹಿರಿಯ ಸಚಿವರು ಮತ್ತು ಮಾಜಿ ಶಾಸಕರು, ಮಾಜಿ ಸಚಿವರದು ಎಲ್ಲರದು ಏನು ಒಂದೇ ಒಂದು ಪ್ಲಾನ್ ಇದ್ದಿದ್ದು ಅಂದರೆ ಅಪ್ಪಿತಪ್ಪಿ ಏನಾದರೂ ಸಿದ್ದರಾಮಯ್ಯರವರನ್ನು ಹೈಕಮಾಂಡ್ ರಾಜೀನಾಮೆ ಕೊಡಲೇಬೇಕು ಅನ್ನೋಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಡಾಕ್ಟರ್ G. ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಮಾಡಲೇಬೇಕು ಅಂತಕ್ಕಂತಹ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಕೊನೆ ಪಕ್ಷ ಅದು ಸಿದ್ದರಾಮಯ್ಯರವರ ಒತ್ತಡದ ಮೇರೆಗೆ ಮತ್ತು ಅತಿ ದೀರ್ಘಾವಧಿಗೆ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯನ್ನು ಕರ್ನಾಟಕ ರಾಜ್ಯದಲ್ಲಿ ನಡೆಸ್ಕೊಂಡು ಹೋಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಅವರಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳ ಸ್ಥಾನಮಾನ ಹುದ್ದೆ ಗೌರವಗಳನ್ನು ಕೊಡಲಾಯಿತು. ತದನಂತರದಲ್ಲಿ ಈ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯ ಸ್ಥಾನಮಾನ ಹುದ್ದೆ ಗೌರವಗಳನ್ನು ಕೊಡಲಾಯಿತು. ತದನಂತರದಲ್ಲಿ ಏನಾಯಿತು ಅನ್ನೋದಾದರೆ ಇವಾಗ ಹಿರಿಯ ಸಚಿವರುಗಳು, ಎಕ್ಸ್ಪೀರಿಯನ್ಸ್, ಹೈಲಿ ಎಜುಕೇಟೆಡ್ ಅಂಡ್ ಸಾಫ್ಟ್ ಕಾರ್ನರ್ ಏನು ಪ್ರೆಸೆಂಟ್ ಮಿನಿಸ್ಟರ್ಸ್, ಎಕ್ಸ್ ಮಿನಿಸ್ಟರ್ಸ್ ಇದಾರಲ್ಲ, ಇವಾಗ ಉದಾಹರಣೆಗೆ H. K. ಪಾಟೀಲ್ ಗದಗ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಬಂದರೂ ಕೂಡ H. K. ಪಾಟೀಲ್ ಎಲ್ಲ ಪಕ್ಷಗಳು ಮತ್ತು ಎಲ್ಲ ಧರ್ಮ ಜಾತಿ ವರ್ಗ ವರ್ಣ ಪ್ರಾಂತ್ಯಗಳಲ್ಲೂ ಕೂಡ ಸೌಮ್ಯವಾದಿ ಮತ್ತು ಅತ್ಯಂತ ವಿಶೇಷವಾಗಿ ಜನರನ್ನ ಪ್ರೀತಿಯಿಂದ ಕಾಣ್ತಕ್ಕಂಥ ವ್ಯಕ್ತಿ ಮತ್ತು ಎಲ್ಲ ಕೆಲಸಗಳನ್ನು ಕಾನೂನುಬದ್ಧವಾಗಿ ಮಾಡಿ ಕೊಡ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತಿರತಕ್ಕಂಥ ಸತ್ಯ. H. K. ಪಾಟೀಲ್ ಎಲ್ಲೂ ಕೂಡ ಹಗುರವಾಗಿ ಯಾವತ್ತೂ ಕೂಡ ಮಾತನಾಡದಂಥ ಒಂದು ವ್ಯಕ್ತಿತ್ವ ಉಳ್ತಕ್ಕಂಥ ವ್ಯಕ್ತಿ, ಯಾವತ್ತೂ ಕೂಡ ಹಗುರವಾಗಿ ಅವರು ಮಾತಾಡಿಲ್ಲ ಇಡೀ ತಮ್ಮ ರಾಜಕಾರಣದುದ್ದಕ್ಕೂ. ಇವಾಗ H. K. ಪಾಟೀಲ್ಗೆ ಅವರು ಮಂತ್ರಿಗಳನ್ನಾಗಿ, ಸಚಿವ ಸಂಪುಟ ದರ್ಜೆಯ ಮಂತ್ರಿಗಳನ್ನಾಗಿ DK ಶಿವಕುಮಾರ್ ಅವರು ನೇಮಕ ಮಾಡಬೇಕಾಗಿತ್ತು. ಇಲ್ಲಿ H. K. ಪಾಟೀಲ್ ಅವರಿಗೆ ಮಂತ್ರಿಯನ್ನಾಗಿ ಮಾಡಲಿಲ್ಲ. ಇನ್ನೂ ಎಷ್ಟೋ ಜನ ಹಿರಿಯ, ಅದರಲ್ಲೂ ನೋಡಿ ಜಮೀರ್ ಅಹಮದ್ ಖಾನ್ ಅಂದರೆ ಇವತ್ತಿನ ಮಟ್ಟಿಗೆ, ಈ ಕಾಲಘಟ್ಟದ ಮಟ್ಟಿಗೆ ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ 5ರಲ್ಲಿ ಟಿಪ್ಪು ಸುಲ್ತಾನ್ ರವರ ಒಂದು ಚರಿತ್ರೆಯನ್ನು ಬಿಟ್ಟರೆ ಈ ಕಾಲಘಟ್ಟದಲ್ಲಿ ಅಟ್ ಪ್ರೆಸೆಂಟ್ ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆಯ ಶಾಸಕರಿದ್ದಾರಲ್ಲ, ಪ್ರೆಸೆಂಟ್ ಮಾಜಿ ಸಚಿವರು, ಕರ್ನಾಟಕದ ಮುಸ್ಲಿಂ ಸಮುದಾಯದ ಪಾಲಿಗೆ ಅಗ್ರಗಣ್ಯ ನೇತಾರ, ಅಗ್ರಗಣ್ಯ ಮುತ್ಸದ
ಮತ್ತು ಮುಸ್ಲಿಮರ ಏಕೈಕ ಜನಪ್ರಿಯ ಜನಾನುರಾಗಿ ಮಾಜಿ ಸಚಿವರು, ಚಾಮರಾಜಪೇಟೆ ಶಾಸಕರು ಜಮೀರ್ ಅಹಮದ್ ರವರು. ಇವತ್ತು ಜಮೀರ್ ಅಹಮದ್ ರವ್ರಿಗೆ ಮಂತ್ರಿ ಸ್ಥಾನ ಕೊಡಲೇಬಾರ್ದು ಅಂತ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡಿದೆ. ಡಿ ಕೆ ಶಿವಕುಮಾರ್ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಈ ಕಾಂಗ್ರೆಸ್ ಪಕ್ಷವನ್ನು ನಿರ್ನಾಮ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡೇ ಮುಂದೆ ಬಂದರೆ ಇದು ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಬಿಗ್ ಶಾಕ್ ಅಂತ ನಾವು ಸುದ್ದಿ ಮಾಡಬೇಕಾ, ಅಥವಾ ಕಾಂಗ್ರೆಸ್ ಹೈಕಮಾಂಡಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಮೇಲಾಗಲಿ, ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಧುರೀಣರು ಮುತ್ಸದಿಗಳು ನೇತಾರರ ಮೇಲಾಗಲಿ ಯಾವುದೇ ಒಂದು ಪೂರ್ವಪರವಾಗಿರ್ತಕ್ಕಂಥ ಅವರ ವಿಚಾರಗಳು ಅಲ್ಲಿ ಸರಿಯಾಗಿ ತಲುಪಿಲ್ಲ, ಮತ್ತು ಅವ್ರಿಗೆ ಗೊತ್ತಿಲ್ಲ ಅಂತಕ್ಕಂಥ ವಿಷಯಗಳು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದ್ದಾವೆ. ಯಾರ್ದೋ ಸ್ವಾರ್ಥಕ್ಕಾಗಿ ಮತ್ತು ಯಾರ್ದೋ ಲಾಭಕ್ಕಾಗಿ ಇವಾಗ ಇಡೀ ಪಕ್ಷವನ್ನು, ಆ ಸಮುದಾಯದ ಮುಖಂಡರುಗಳನ್ನು ಅವಮಾನ ಮಾಡ್ತಿರ್ತಕ್ಕಂಥದ್ದು. ಇವಾಗ ನೋಡ್ರಿ, ಜಮೀರ್ ಅಹಮದ್ ಅವ್ರದ್ದು ನಾನು ಎಕ್ಸಾಂಪಲ್ ಕೊಡೋದಾದರೆ, ಮಂತ್ರಿ ಕೊಟ್ಟರೆ ಸಾಕು ಜಮೀರ್ ಅಹಮದ್ ಇಡೀ ರಾಜ್ಯದಲ್ಲಿ ಮುಸ್ಲಿಮರ ಪರವಾಗಿ ಕೆಲಸ ಮಾಡ್ತಾರೆ, ರಾಷ್ಟ್ರದಲ್ಲಿ ಕೆಲಸ ಮಾಡ್ತಾರೆ. ಇವಾಗ ಆಲ್ರೆಡಿ ಹೈಕಮಾಂಡ್ ಕೂಡ ಜಮೀರ್ ಅಹಮದ್ ರವರನ್ನು ಹಲವಾರು ಕಡೆ ಸಂಘಟನೆಗೆ ಅಂತ ಕರ್ಕೊಂಡು ಹೋಗಿದೆ, ಸಂಘಟನೆ ಜಮೀರ್ ಅಹಮದ್ ಮಾಡಿದ್ದಾರೆ. ಮತ್ತು ಮೊನ್ನೆ ಕೇರಳದಲ್ಲಿ ಸುಮಾರು ಒಂದು 20-25 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳು ಗೆದ್ದು ಬರೋದ್ರಿಂದ ಜಮೀರ್ ಅಹಮದ್ ಪಾತ್ರ ದೊಡ್ಡದಾಗಿದೆ. ಇವಾಗ ಜಮೀರ್ ಅಹಮದ್ ರವರು ಸಿದ್ದರಾಮಯ್ಯರವರ ಬಲಗೈ ಬಂಟಾನ್ನ ಕಾರಣಕ್ಕೋಸ್ಕರ ಮಂತ್ರಿ ಮಂಡಲದಿಂದನೇ ಅವ್ರನ್ನ ಆಚೆ ಇಡಬೇಕು ಅಂತ ತೀರ್ಮಾನಗಳು ಏನು ತಗೋತಾ ಇದ್ದಾರಲ್ಲ, ಯಾವ ಇದು ಇಡನ್ ಅಜೆಂಡಾ ನನಗೆ ಒಂದು ಗೊತ್ತಾಗ್ತಾ ಇಲ್ಲ. ಇವಾಗ ಹೈಕಮಾಂಡಿಗಂತೂ ಯಾವುದೇ ಹೈಕಮಾಂಡಿಗೆ, ಅದು BJP ಹೈಕಮಾಂಡಿಗಿರ್ಬೋದು, ಕಾಂಗ್ರೆಸ್ ಹೈಕಮಾಂಡಿಗಿರ್ಬೋದು, ಯಾವುದೇ ರಾಜ್ಯದ ರಾಜಕಾರಣದ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ಮಾಹಿತಿಗಳಿರಲ್ಲ. ಹಂಗೆ ಒಂದು ವೇಳೆ ಮಾಹಿತಿ ಇದ್ದಿದ್ದೇ ಆಗಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷನೇ ಅಧಿಕಾರಕ್ಕೆ ಬರ್ತಿರಲಿಲ್ಲ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ. ಅಷ್ಟು ಪ್ರಭಾವಿ ಮುಖಂಡ ಸಿದ್ದರಾಮಯ್ಯವ್ರ ಥರನೇ ಯಾರಾದರೂ ಒಬ್ಬ ಪ್ರಭಾವಿ ಮುಖಂಡ ಕರ್ನಾಟಕ ರಾಜ್ಯದಲ್ಲಿ BJP ಪಕ್ಷವನ್ನು ಸಂಘಟನೆ ಮಾಡಿದ್ದ ಅನ್ನೋದಾದರೆ ಅದು ಯಡಿಯೂರಪ್ಪ. ಯಡಿಯೂರಪ್ಪರವರನ್ನೇನು ಮಾಡಿದ್ರು ಅನಂತಕುಮಾರ್ ರವರು, ಮತ್ತು ಅನಂತಕುಮಾರ್ ಇವತ್ತಿಲ್ಲ ನಮ್ಮ ಜೊತೆಯಲ್ಲಿ. ಆಮೇಲೆ BL ಸಂತೋಷ್, ಸಂಘ ಪರಿವಾರ ಯಡಿಯೂರಪ್ಪನ ಕುರ್ಚಿಯನ್ನು ಕಿತ್ಕೊಂಡ್ರು, ಯಡಿಯೂರಪ್ಪನ ಅಧಿಕಾರವನ್ನು ಕಿತ್ಕೊಂಡ್ರು. ಅವಾಗ ಯಡಿಯೂರಪ್ಪ ಏನು ಮಾಡಿದ್ರು, ಇವಾಗ ಸಿದ್ದರಾಮಯ್ಯರವರು ಯಾವ ರೀತಿಯಾಗಿ ಮೌನವನ್ನು ವಹಿಸಿದ್ದಾರಲ್ಲ ಅದೇ ಮೌನವನ್ನು ಅವತ್ತು ಯಡಿಯೂರಪ್ಪರವರು ವಹಿಸಿದ್ರು. ಇವತ್ತೇನು ಸಿದ್ದರಾಮಯ್ಯರವರು ದಿವ್ಯ ಮೌನವನ್ನು ವಹಿಸಿದ್ದಾರಲ್ಲ ಅದೇ ರೀತಿಯಲ್ಲಿ ಯಡಿಯೂರಪ್ಪರು ಕೂಡ ದಿವ್ಯ ಮೌನವನ್ನು ವಹಿಸಿದ್ರು. ಏನಾಯಿತು ಕರ್ನಾಟಕದಲ್ಲಿ BJPಯ ಸ್ಥಿತಿಗತಿ ಅಂತ ನೋಡಿದಾಗ, ಇವತ್ತು BJP ಗಂಭೀರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ತನ್ನ ರಾಜಕೀಯ ಜೀವನವನ್ನು ಇವತ್ತು ನಡೆಸ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ. ಇವತ್ತು ಸಿದ್ದರಾಮಯ್ಯರಿಗೆ ಕಾಂಗ್ರೆಸ್ ಹೈಕಮಾಂಡ್ ಇರ್ಬೋದು, ಡಿ ಕೆ ಶಿವಕುಮಾರ್ ಬಣ ಇರ್ಬೋದು, ಇವತ್ತೆಷ್ಟೇ ತಂತ್ರ ಕುತಂತ್ರ ಕುಯುಕ್ತಿ ಷಡ್ಯಂತ್ರಗಳನ್ನು ಮಾಡಿ ಅವ್ರನ್ನ ಮಾಜಿ ಮುಖ್ಯಮಂತ್ರಿಗಳನ್ನಾಗಿ ಮಾಡಿರ್ಬೋದು. ಇವಾಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರವರಿಗೆ, ಸಿದ್ದರಾಮಯ್ಯರವರ ಸುಪುತ್ರರಿಗೆ ಏನೇ ಮಂತ್ರಿ ಸ್ಥಾನಮಾನ ಹುದ್ದೆ ಗೌರವಗಳನ್ನು ಕೊಟ್ಟಿರ್ಬೋದು. ಆದರೆ ಕರ್ನಾಟಕದ ಸಿದ್ದರಾಮಯ್ಯರವರ ಕೋಟಿಗಟ್ಟಲೆ ಅಭಿಮಾನಿಗಳಿದ್ದಾರಲ್ಲ, ಬ್ರಾಹ್ಮಣರಲ್ಲಿ ಸಿದ್ದರಾಮಯ್ಯರಿಗೆ ಅಭಿಮಾನಿಗಳಿವರೆ, ಬ್ರಾಹ್ಮಣರಲ್ಲಿ, ಲಿಂಗಾಯತರಲ್ಲಿ, ಒಕ್ಕಲಿಗರಲ್ಲಿ ಮತ್ತು OBCಗಳಲ್ಲಿ, ಅದರಲ್ಲೂ ಹಿಂದುಳಿದ ವರ್ಗಗಳಲ್ಲಿ, ಅದರಲ್ಲೂ ದಲಿತರ ಬಗ್ಗೆ, ಮುಸ್ಲಿಮರ ಬಗ್ಗೆ, ಕ್ರಿಶ್ಚಿಯನ್ರ ಬಗ್ಗೆ ನಾವು ಕೇಳಂಗೇ ಇಲ್ಲ. ಕೋಟಿಗಟ್ಟಲೆ ಜನ ಈ ಕರ್ನಾಟಕದಲ್ಲಿ ಸಿದ್ದರಾಮಯ್ಯರವರ ಅಭಿಮಾನಿಗಳಿದ್ದಾರೆ. ಅದರಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ರೈತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇವಾಗ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಇವಾಗ ಸಿದ್ದರಾಮಯ್ಯರವರನ್ನು ಏನು ಇವತ್ತು ಮಾಜಿ ಮುಖ್ಯಮಂತ್ರಿಗಳನ್ನಾಗಿ ಮಾಡಿ ಇವತ್ತು ಸಿದ್ದರಾಮಯ್ಯರ ವರ್ಚಸ್ಸಿರಲಿ, ಕಾಂಗ್ರೆಸ್ ವರ್ಚಸ್ ಅಂತಕ್ಕಂಥದ್ದೇ ಇವತ್ತು ನೆಲಸಮ ಆಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಸಮಾಧಿ ಆಗ್ತಾ ಇದೆ. ಈ ಸತ್ಯ ಯಾಕೆ ಕಾಂಗ್ರೆಸ್ಸಿನ ಅಸ್ಮಿತೆ ಆಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಅರ್ಥ ಆಗ್ತಿಲ್ಲ. ಇಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್ ಅಂತಕ್ಕಂಥ ಕರ್ನಾಟಕದ ಕಾಂಗ್ರೆಸ್ಸಿನ ಇನ್ಚಾರ್ಜ್ಗಳು ಸರಿಯಾದ ಮಾಹಿತಿಯನ್ನು ಕೊಟ್ಟಿಲ್ಲ. ಯಾಕಂದರೆ ಇವಾಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಇರ್ಬೋದು, KC ವೇಣುಗೋಪಾಲ್ ಇವರು ಬೇರೆ ರಾಜ್ಯದವರು. ಈ ರಾಜ್ಯದ ಪ್ರತಿಯೊಂದು ಜಿಲ್ಲೆಯ ಮುಖಂಡರ, ಅದರಲ್ಲೂ ಸಿದ್ದರಾಮಯ್ಯರವರ ಬಣದ, ಅದರಲ್ಲೂ ಸಿದ್ದರಾಮಯ್ಯರ ಹಿಂದೆ ಇರತಕ್ಕಂಥ ವೋಟ್ ಪ್ಯಾಟರ್ನ್ ಏನಿದೆಯಲ್ಲ ಅದ್ರ ಬಗ್ಗೆ ನಿಜಕ್ಕೂ ಕೂಡ KC ವೇಣುಗೋಪಾಲ್ಗಾಗಲಿ, ರಣದೀಪ್ ಸಿಂಗ್ ಸುರ್ಜೇವಾಲಾರವರಿಗಾಗಲಿ ಏನು ಗೊತ್ತಿಲ್ಲ, 100% ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಏನಾಗ್ತಿದೆ, ಕಾಂಗ್ರೆಸ್ ಹೈಕಮಾಂಡಿಗೆ ಸರಿಯಾದ ಇನ್ಫಾರ್ಮೇಷನ್ ಕೊಡೋರು ಇಲ್ಲದೆ ಇರೋದ್ರಿಂದ, ಡಿ ಕೆ ಶಿವಕುಮಾರ್ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ಗಳೇ ಅದು ಫೈನಲ್ ಇನ್ಫಾರ್ಮೇಷನ್ಗಳಾಗಿರೋದ್ರಿಂದ ಇವತ್ತು ಕಾಂಗ್ರೆಸ್ ಹೈಕಮಾಂಡ್
ಇವತ್ತು ಒಂದು ತಪ್ಪು ಹೆಜ್ಜೆಯನ್ನಿಟ್ಟಿದೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡಿಗೆ ಶಾಖಗಳ ಮೇಲೆ ಶಾಖಗಳನ್ನು ಸಿದ್ದರಾಮಯ್ಯರವರು ಕೊಡ್ತಾ ಇದ್ದಾರೆ ಮತ್ತು ಸಿದ್ದರಾಮಯ್ಯರವರ ಬಣದ ಪ್ರತಿಯೊಬ್ಬೊಬ್ಬ ಹಿರಿಯ ಹಾಲಿ ಸಚಿವರು ಮಾಜಿ ಸಚಿವರುಗಳು ಕೊಡ್ತಾರೆ ಕೂಡ. ಹಾಗಾಗಿ ಏನು ಸಿದ್ದರಾಮಯ್ಯರವರು ಇವತ್ತು ಯಡಿಯೂರಪ್ಪ ಇರ್ಬೋದು BJP ಪಕ್ಷವನ್ನು ಹಿಂದುತ್ವದ ಆಧಾರದಲ್ಲಿ ಕರ್ನಾಟಕದ ಜನ ಯಾವತ್ತೂ ಕೂಡ ಒಪ್ಕೊಂಡಿಲ್ಲ. ಯಡಿಯೂರಪ್ಪರವರ ಹೋರಾಟ, ಯಡಿಯೂರಪ್ಪರವರ ಸಂಘಟನಾ ಶಕ್ತಿಯ ಪ್ರತೀಕವಾಗಿ ಏನಾಯಿತು, ಕರ್ನಾಟಕ ರಾಜ್ಯದಲ್ಲಿ BJP ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಒಂದು ಸರ್ಕಾರವನ್ನು ರಚನೆ ಮಾಡ್ತು. ಅಂತ ಯಡಿಯೂರಪ್ಪನಿಗೆ ಇವತ್ತು BJPಯ ಹೈಕಮಾಂಡ್ ಮೋಸ ಮಾಡಿದ್ರಿಂದ ಯಾರ್ದೋ ಮಾತು ಕಟ್ಕೊಂಡು, ಅದರಲ್ಲೂ BL ಸಂತೋಷ್ ಮಾತು, ಸಂಘ ಪರಿವಾರದಾಗ ಬೆರಳೆಣಿಕೆಯಷ್ಟು ಜನರ ಮಾತು ಕಟ್ಕೊಂಡು ಇವತ್ತು ಯಡಿಯೂರಪ್ಪರವರನ್ನು ಮಾಜಿ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ದ ಒಂದೇ ಒಂದು ಕಾರಣಕ್ಕಾಗಿ ಇವತ್ತು BJP ಇವತ್ತು ಕೂಡ ಕೊರಗ್ತಾ ಇದೆ ಕರ್ನಾಟಕದಲ್ಲಿ. ಅಂಥದ್ದೇ ದುಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ ಅಂತಕ್ಕಂಥ ಕಹಿ ಸತ್ಯವನ್ನು ಮತ್ತು ಆಳವಾಗಿರ್ತಕ್ಕಂಥ ಸತ್ಯವನ್ನು ಕಾಂಗ್ರೆಸ್ ಹೈಕಮಾಂಡಿನ ಗಮನಕ್ಕೆ ಕರ್ನಾಟಕದ ಗಂಡು ಮೆಟ್ಟಿದ ನೆಲದಿಂದ ಮತ್ತು ಕಲ್ಪತರು ನಾಡಿನಿಂದ ಬ್ರಹ್ಮಾನಂದ ರೆಡ್ಡಿ ಆಗಿರ್ತಕ್ಕಂಥ ನಾನು ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್ ಕಾಂಗ್ರೆಸ್ ಹೈಕಮಾಂಡಿಗೆ ಸಂದೇಶವನ್ನು ಕೊಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ಸಿದ್ದರಾಮಯ್ಯರವರನ್ನು ಕರ್ನಾಟಕ ರಾಜ್ಯದಲ್ಲಿ ಯಾವ ಕಾರಣಕ್ಕೆ ಇಷ್ಟಪಟ್ಟು ಜಾತಿಗಳ ಮಧ್ಯೆ, ಮೇಲ್ವರ್ಗಗಳ ಮಧ್ಯೆ ಮತ್ತು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾರ್ವತ್ರಿಕವಾಗಿ ತುಳಿತಕ್ಕೊಳಗಾದಂಥ ಅಹಿಂದ ವರ್ಗಗಳ ಮಧ್ಯೆ ಏನಾದರೂ ಸಿದ್ದರಾಮಯ್ಯರವರು ವಿಷಬೀಜಗಳನ್ನು ಬಿತ್ತಿದ್ರೆ ಖಂಡಿತ ಇಲ್ಲ. ತುಳಿತಕ್ಕೊಳಗಾದ ಸಮುದಾಯಗಳನ್ನು ಸಮಭಾವದಿಂದ ಸಮಚಿತ್ತದಿಂದ ಸಂಘಟಿಸಿ ಸಮಾಜದ ನಿರ್ಮಾಣಕ್ಕಾಗಿ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆಯಲ್ಲ, ಇತಿಹಾಸಕಾರರು ಯಾವತ್ತೂ ಕೂಡ ಮರೆಯಲ್ಲ. ಇಡೀ ಕರ್ನಾಟಕದ ರಾಜಕಾರಣದ ಚರಿತ್ರೆಯಲ್ಲಿ ಸಿದ್ದರಾಮಯ್ಯರವರು ಏನು ಅಹಿಂದ ವರ್ಗಗಳನ್ನು ಸಂಘಟನೆ ಮಾಡಿದ್ರು, ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದರು. ಇವತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಗಟ್ಟಿ ಮುಟ್ಟಾಗಿದೆ ಅಂದರೆ ಅದಕ್ಕೆ ಕಾರಣ ಸಿದ್ದರಾಮಯ್ಯ ಅಂತಕ್ಕಂತಹ ಹಿರಿಯ ಕರ್ನಾಟಕದ ಶೋಷಿತ ವರ್ಗಗಳ, ದಮನಿತ ವರ್ಗಗಳ ಧುರೀಣ ಅಂತಕ್ಕಂಥ ಮಾತನ್ನು ಅತ್ಯಂತ ದಿಟ್ಟತನದಿಂದ ನಾನು ಹೇಳಬೇಕಾಗುತ್ತೆ. ಈ ಅಹಿಂದ ವರ್ಗಗಳನ್ನು ಸಂಘಟನೆ ಮಾಡೋದಲ್ಲದೆ ಪಕ್ಷಕ್ಕೆ ಅವು ಎಲ್ಲ ಕೋಟಿಗಟ್ಟಲೆ ಮತದಾರರು, ಅದು ವರ್ಗ ಮತದಾರರಾಗಿ ಅವರು ಮತಗಟ್ಟೆಗಳಲ್ಲಿ ಬಂದು ಮತಗಳನ್ನು ಚಲಾಯಿಸಿ ಅವು ಮತಗಳಾಗಿ ಕನ್ವರ್ಟ್ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಶಕ್ತಿ ಬಂದಿದ್ದೇ ಹೊರತು ಇನ್ನು ಯಾವ ಕಾರಣಕ್ಕೂ ಅಲ್ಲ ಅಂತಕ್ಕಂಥ ಒಂದು ಕಹಿ ಸತ್ಯವನ್ನು, ಆಳವಾದ ಸತ್ಯವನ್ನು ಕಾಂಗ್ರೆಸ್ ಹೈಕಮಾಂಡ್ ಅರ್ಥ ಮಾಡ್ಕೊಂಡಿದ್ದೆ. ಆದರೆ ಇವತ್ತು ಕೂಡ ಕಾಂಗ್ರೆಸ್ ಹೈಕಮಾಂಡ್, BJP ಹೈಕಮಾಂಡ್ ಮಾಡಿದಂಥ ತಪ್ಪನ್ನು ಮಾಡದೆ ಏನಾದರೂ ಕರ್ನಾಟಕದಲ್ಲಿ ಇವತ್ತೇನು ಪ್ರೆಸೆಂಟ್ ರಾಜಕಾರಣದಲ್ಲಿ ಸಿದ್ದರಾಮಯ್ಯರವ್ರಿಗೆ ಅನ್ಯಾಯ ಆಗಿದೆ, ಅದು ಅಹಿಂದ ವರ್ಗಗಳಿಗಾಗಿರ್ತಕ್ಕಂಥ ಅನ್ಯಾಯ, ಅಹಿಂದ ವರ್ಗಗಳಿಗಾಗಿರ್ತಕ್ಕಂಥ ಅನ್ಯಾಯ, ಅದು ಕ್ರಿಶ್ಚಿಯನ್ರಿಗಾಗಿರ್ತಕ್ಕಂಥ ಅನ್ಯಾಯ, ಮುಸ್ಲಿಮರಿಗಾಗಿರ್ತಕ್ಕಂಥ ಅನ್ಯಾಯ, ದಲಿತರಿಗಾಗಿರ್ತಕ್ಕಂಥ ಅನ್ಯಾಯ, ವಾಲ್ಮೀಕಿ ಸಮುದಾಯಗಳಿಗಾಗಿರ್ತಕ್ಕಂಥ ಅನ್ಯಾಯ, ಹಕ್ಕಿ ಪಿಕ್ಕಿ ಜನಾಂಗಕ್ಕಾಗಿರ್ತಕ್ಕಂಥ ಸಮುದಾಯ ಮತ್ತು ಕಾಡುಗಳಲ್ಲಿ ಮತ್ತೆ ಜೊತೆಗೆ ಬೆಟ್ಟ ಗುಡ್ಡಗಳಲ್ಲಿ ವಾಸ ಮಾಡ್ತಕ್ಕಂಥ ಆದಿವಾಸಿಗಳಿಗಾಗಿರ್ತಕ್ಕಂಥ ಅನ್ಯಾಯ ಅಂತಕ್ಕಂಥ ಮಾತನ್ನು ನಾವು ಇವತ್ತು ಅತ್ಯಂತ ಪ್ರಾಮಾಣಿಕವಾಗಿ ಹೇಳಲೇಬೇಕಾಗುತ್ತೆ. ಇವತ್ತು ಕರ್ನಾಟಕದ ಪ್ರಜಾಪ್ರಭುತ್ವ ಉಳಿಬೇಕು. ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳಾಗಿರ್ತಕ್ಕಂಥ ಸಮಾಜವಾದದ ಸಿದ್ಧಾಂತ, ಜಾತ್ಯತೀತದ ಸಿದ್ಧಾಂತ ಕರ್ನಾಟಕ ರಾಜ್ಯದಲ್ಲಿ ಶಾಶ್ವತವಾಗಿ ಉಳಿಬೇಕು. ಎಲ್ಲ ಜಾತಿ, ಧರ್ಮ, ವರ್ಗ, ವರ್ಣ, ಪ್ರಾಂತ್ಯ ಸಮುದಾಯದ ಜನರು ಒಗ್ಗಟ್ಟಾಗಿ ಇಲ್ಲಿ ಸರ್ವ ಜನಾಂಗದ ಶಾಂತಿಯ ತೂಟ ಅಂತ ಹೇಳಿರ್ತಕ್ಕಂಥ ರಾಷ್ಟ್ರಕವಿ ಕುವೆಂಪುರವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಹಾಕಿಕೊಟ್ಟಂಥ ಒಂದು ಭದ್ರವಾದ ಬುನಾದಿಯ ಮೇಲೆ ಮತ್ತೆ ಅಣ್ಣ ಬಸವಣ್ಣ ಹಾಕಿಕೊಟ್ಟಂಥ ಆ ಜಾತ್ಯತೀತ ಪರಂಪರೆಯಲ್ಲಿ, ಆ ಸಮಾಜವಾದದ ಪರಂಪರೆಯಲ್ಲಿ, ಪ್ರಜಾಪ್ರಭುತ್ವದ ಪರಂಪರೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಒಂದು ಅತಿ ದೊಡ್ಡ ಶಕ್ತಿ ಕೇಂದ್ರವನ್ನಾಗಿ ದೇಶದಲ್ಲಿ ಕಟ್ಟಿರ್ತಕ್ಕಂಥದ್ದು, ಸಂಘಟನೆ ಮಾಡಿರ್ತಕ್ಕಂಥದ್ರ ಹಿಂದೆ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಬಣದವರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯರವರ ಜೊತೆಯಲ್ಲಿ ನಾನು ತೀರಾ ಅಹಿಂದ ವರ್ಗಗಳ ಸಂಘಟನೆಯಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಅಂದರೆ ಒಂದು ಸತೀಶ್ ಜಾರಕಿಹೊಳಿರವರು, ಮತ್ತೊಬ್ಬರು SC ಮಾದೇವಪ್ಪರವರು, ಮತ್ತು ಇನ್ನೂ ಭಾಳಷ್ಟು ಜನ ಇದ್ದಾರೆ. ಅವರೆಲ್ಲರ ಹೆಸರನ್ನ ಇಲ್ಲಿ ನಾನು ಪ್ರಸ್ತಾಪ ಮಾಡೋದಕ್ಕೆ ಹೋದರೆ ಆ ಹೆಸರು ಹೇಳೋದ್ರಲ್ಲೇ 10 ನಿಮಿಷ ಆಗೋಗ್ಬಿಡುತ್ತೆ, ಅಷ್ಟು ಹೆಸರುಗಳಿದ್ದಾವೆ. ಆದರೆ ಮುಖವಾಣಿಯಾಗಿ ನಿಂತಿದ್ದು, ಬೆನ್ನಿಗೆ ಹೆಗಲು ಕೊಟ್ಟು ನಿಂತಿದ್ದು. ಹಾಗಾಗಿ ಇಲ್ಲಿ ನೋಡಿ, ಇವತ್ತು ಸಿದ್ದರಾಮಯ್ಯರವರ ಬಣವನ್ನು, ಅದು ಅಹಿಂದ ವರ್ಗದ ಮುಖಂಡರುಗಳನ್ನು ಟಾರ್ಗೆಟ್ ಮಾಡಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಇವತ್ತು DK ಶಿವಕುಮಾರ್ ಈ ರಾಜ್ಯದಲ್ಲಿ ಯಾರನ್ನ ವಿರೋಧ ಕಟ್ಕೊತಾ ಇದ್ದಾರೆ ಅಂದರೆ
ಅಹಿಂದ ವರ್ಗಗಳನ್ನು ವಿರೋಧ ಕಟ್ಕೊತಾ ಇದ್ದಾರೆ. ನೇರವಾಗಿ ಅಹಿಂದ ವರ್ಗಗಳನ್ನು ಅವರು ವಿರೋಧ ಕಟ್ಕೊತಾ ಇದ್ದಾರೆ. ಇದು ಮುಂದಿನ ದಿನದಲ್ಲಿ ಯಾವ ಪರಿಣಾಮ ಬೀರುತ್ತೆ ಅನ್ನೋದಾದರೆ, ಇವತ್ತು ಯಡಿಯೂರಪ್ಪರನ್ನು ಯಾವ ರೀತಿಯಲ್ಲಿ BJPಯ ಹೈಕಮಾಂಡ್ ಮಾಜಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ BJP ಹೈಕಮಾಂಡ್ ಇವತ್ತು ಕೂಡ ಎದ್ದಳಕ್ಕಾಗ್ತಾ ಇಲ್ಲ, ಸರ್ಕಾರ ರಚನೆ ಮಾಡೋದಕ್ಕಾಗ್ತಿಲ್ಲ. ಅಷ್ಟರ ಮಟ್ಟಿಗೆ ಯಡಿಯೂರಪ್ಪರವರ ಏನು ಶಕ್ತಿ ಸಾಮರ್ಥ್ಯ ದಿಶಕ್ತಿ ಇತ್ತು ಯಡಿಯೂರಪ್ಪರ ಒಳಗಡೆ, ಅದು ಇಲ್ಲಿ ಕೂಡ ಅನ್ವಯಿಸುತ್ತೆ. ಮತ್ತು ಇದೇ ಸಿದ್ದರಾಮಯ್ಯರವರನ್ನು ಇವತ್ತೇನು ಅವಮಾನ ಮಾಡಿ ಅಪಮಾನ ಮಾಡಿ ಅತ್ಯಂತ ಉನ್ನತವಾದ ಮಹೋನ್ನತವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಒಳಗೊಂಡಿರ್ತಕ್ಕಂಥ ಮತ್ತು ಜನಪರ ನಿಲುವು, ಜನಪರ ಕಾಳಜಿ, ಜನಪರ ಕಳಕಳಿಯಿಂದ ಕರ್ನಾಟಕದ ಅಹಿಂದ ವರ್ಗಗಳ ಸೇವೆ ಮಾಡೋದ್ರ ಜೊತೆಯಲ್ಲಿ ಎಲ್ಲ ಜಾತಿ ಧರ್ಮ ವರ್ಗ ವರ್ಣ ಪ್ರಾಂತ್ಯ ಸಮುದಾಯಗಳ ಸೇವೆಯಲ್ಲಿ ಮುಂಚೂಣಿಯಲ್ಲಿದ್ದಂಥ ಪ್ರಜಾಪ್ರಭುತ್ವವಾದಿ, ಸಮಾಜವಾದಿ ಮತ್ತು ಅದರಲ್ಲೂ ವಿಶೇಷವಾಗಿ ಜಾತ್ಯತೀತವಾದಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯರವರನ್ನು ಇವತ್ತು ಮಾಜಿ ಮುಖ್ಯಮಂತ್ರಿಗಳನ್ನಾಗಿ ಮಾಡಿರ್ತಕ್ಕಂಥದ್ದು ಅಹಿಂದ ವರ್ಗಗಳಿಗೆ ಮಾಡಿದಂಥ ಅವಮಾನ, ಕರ್ನಾಟಕದ ಜನತೆಗೆ ಮಾಡಿರ್ತಕ್ಕಂಥ ಅವಮಾನ ಮತ್ತು ಅದರಲ್ಲೂ ವಿಶೇಷವಾಗಿ ಶೋಷಿತ ವರ್ಗಗಳಿಗೆ ಮಾಡಿರ್ತಕ್ಕಂಥ ಅವಮಾನ ಮತ್ತು ದೀನ ದಲಿತರಿಗೆ ದುರ್ಬಲರಿಗೆ ಮಾಡಿರ್ತಕ್ಕಂಥ ಅವಮಾನ, ಬಡವರಿಗೆ ಮಾಡಿರ್ತಕ್ಕಂಥ ಅವಮಾನ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ನೇರವಂತಿಕೆಯಿಂದ ನಿಷ್ಠೂರವಾಗಿ ದಿಟ್ಟತನದಿಂದ ಹೇಳದೆ ಹೋದರೆ ಕಾಂಗ್ರೆಸ್ ಹೈಕಮಾಂಡಿನ ಕಿವಿಗೆ ಈ ಕಹಿಯಾದ ಸತ್ಯಗಳು, ಆಳವಾದ ಸತ್ಯಗಳು ಬೀಳುವುದಿಲ್ಲ. ಬಿಸ್ನೆಸ್ ಪೊಲಿಟಿಕಲ್ ಸಿಸ್ಟಮ್ ಈ ಪ್ರಪಂಚ ಹುಟ್ಟಿದಾಗಲಿ ಸಹ ಈ ಪ್ರಪಂಚದ ಅಂತ್ಯದವರೆಗೂ ಇದ್ದೇ ಇರುತ್ತೆ. ಆದರೆ ಅದರ ಮಧ್ಯದಲ್ಲಿ ಜನರಿಗೋಸ್ಕರವೇ ಜನನವನ್ನು ತಾಳಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ತಮ್ಮ ಪ್ರಾಣ ತನು ಮನ ಧನಗಳನ್ನು ಮುಡುಪಾಗಿಟ್ಟು ಕರ್ನಾಟಕದ ಅಭಿವೃದ್ಧಿ, ಕರ್ನಾಟಕದ ಶೋಷಿತ ವರ್ಗಗಳ ಸ್ವಾಭಿಮಾನದ ಸಂಕೇತವಾಗಿ ಕೆಲಸ ಮಾಡ್ತಾ ಇದ್ದಂಥ ಸಿದ್ದರಾಮಯ್ಯರವರಿಗೆ ನೀವೇನು ಪೊಲಿಟಿಕಲ್ ಕೌಂಟ್ರನ್ನು ಕೊಟ್ಟಿದ್ದೀರಲ್ಲ, ಕಾಂಗ್ರೆಸ್ಸಿನ ಹೈಕಮಾಂಡ್ ಇರ್ಬೋದು, DKಶಿ ಇರ್ಬೋದು, ಕರ್ನಾಟಕದ ರಾಜಕಾರಣದಲ್ಲಿ ಅದು ಕಾಂಗ್ರೆಸ್ ಹೈಕಮಾಂಡಿನ ಸೊಕ್ಕನ್ನು ಮತ್ತು DK ಶಿವಕುಮಾರ್ ಅವರ ಈ ರಾಜಕೀಯವಾಗಿರ್ತಕ್ಕಂಥ ಸೊಕ್ಕನ್ನು ಕರ್ನಾಟಕದಲ್ಲಿ ಕರ್ನಾಟಕದ ಮತದಾರರು, ಅದರಲ್ಲೂ ವಿಶೇಷವಾಗಿ ಅಹಿಂದ ವರ್ಗದ ಮತದಾರರು ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಶಾಸ್ತಿಯನ್ನು ಮಾಡ್ತಾರೆ. ಮತ್ತು ಸಿದ್ದರಾಮಯ್ಯರವರ ಕೋಟ್ಯಾಂತರ ಅಭಿಮಾನಿಗಳು, ಅದು ಅಹಿಂದ ವರ್ಗಗಳಿರ್ಬೋದು, ಮೇಲ್ವರ್ಗಗಳಿರ್ಬೋದು, ಎಲ್ಲರೂ ಒಂದಾಗಿ ಒಂದು ಹೊಸ ಪಕ್ಷವನ್ನು ಕಟ್ಟಿ ಸಿದ್ದರಾಮಯ್ಯರವರ ಹೆಸರಿನಲ್ಲಿ, ಅಹಿಂದ ವರ್ಗಗಳ ಹೆಸರಿನಲ್ಲಿ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿ ಒಂದು ಹೊಸ ಸರ್ಕಾರವನ್ನು ಅಧಿಕಾರಕ್ಕೆ ತರ್ತಕ್ಕಂಥ ಎಲ್ಲ ಶಕ್ತಿ ಸಾಮರ್ಥ್ಯಗಳು ಅಹಿಂದ ವರ್ಗಗಳಿಗೆ ಮಾತ್ರ ಇರತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಹೆಸರಿನಲ್ಲಿ, ಬುದ್ಧ ಬಸವ ಭಗತ್ ಸಿಂಗ್ ರವರ ಹೆಸರಿನಲ್ಲಿ ನಾನಿವತ್ತು ಅತ್ಯಂತ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಹೈಕಮಾಂಡಿಗೆ ಅತ್ಯಂತ ನಿಷ್ಠೂರವಾಗಿ DK ಶಿವಕುಮಾರ್ ಅವರಿಗೆ ಮತ್ತು DK ಶಿವಕುಮಾರ್ ಬಣದ ಪ್ರತಿಯೊಬ್ಬರಿಗೂ ನಾನು ಅತ್ಯಂತ ನಿಷ್ಠೂರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರು ಮುಖ್ಯಮಂತ್ರಿಗಳಾಗ್ತೀವಿ ಅನ್ನೋದು ನಮಗೆ ಮುಖ್ಯ ಅಲ್ಲ. ದಿಟ್ಟ ಧೀಮಂತ ನಾಯಕತ್ವ ಕೊಡ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳು ಉಳ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿಯಾಗಿ ಈ ರಾಜ್ಯವನ್ನು ಮುನ್ನಡೆಸಬೇಕು. ಅಂಥ ಶಕ್ತಿ ಸಾಮರ್ಥ್ಯ ದಿಟ್ಟ ಧೀಮಂತಿಕೆಯ ಮಹೋನ್ನತವಾದ ವ್ಯಕ್ತಿತ್ವ ಇದ್ದಿದ್ದು ಕರ್ನಾಟಕದ ರಾಜಕಾರಣದಲ್ಲಿ ಓನ್ಲಿ ಒನ್ ಸಿದ್ದರಾಮಯ್ಯ ಅಂತಕ್ಕಂತಹ ಸಿಂಹಾದ್ರಿಯ ಸಿಂಹಕ್ಕೆ ಮಾತ್ರ. ಇವತ್ತು ರಾಮಲಿಂಗಾರೆಡ್ಡಿಗೆ ಬೆಲೆ ಇಲ್ಲ, ಕೃಷ್ಣ ಬೈರೇಗೌಡರಿಗೆ ಬೆಲೆ ಇಲ್ಲ, ಮತ್ತು KJ ಜಾರ್ಜ್ರವ್ರಿಗೆ ಬೆಲೆ ಇಲ್ಲ, ಮತ್ತು ಸತೀಶ್ ಜಾರಕಿಹೊಳಿಗೆ ಬೆಲೆ ಇಲ್ಲ, HK ಪಾಟೀಲಿಗೆ ಬೆಲೆ ಇಲ್ಲ. ಕಾಂಗ್ರೆಸ್ಸಿನಲ್ಲಿ ಎಂತೆಂಥ ಹಿರಿಯರು ಇವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕಾಗಿ ಇವರು ಅರ್ಧ ಶತಮಾನ ತಮ್ಮ ಜೀವನವನ್ನೇ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ತೆಗೆದಿದ್ದಾರೆ ಶ್ರೀಗಂಧದ ಥರ. ಅವ್ರಿಗೆ ಯಾರಿಗೂ ಬೆಲೆ ಇಲ್ಲ ಅನ್ನೋದಾದರೆ ನಿಜಕ್ಕೂ ಕಾಂಗ್ರೆಸ್ ಹೈಕಮಾಂಡಿಗೆ ಏನಾಗಿದೆ, DK ಶಿವಕುಮಾರ್ ಮತ್ತು DK ಶಿವಕುಮಾರ್ ಬಣಕ್ಕೇನಾಗಿದೆ, ಕೇವಲ ಅಧಿಕಾರದ ಆಲಾಪ, ಅಧಿಕಾರದ ಮದ ಮತ್ತು ಅಧಿಕಾರದ ದಾಹ ಅಂತಕ್ಕಂಥದ್ದು ಇವತ್ತು ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸರ್ವನಾಶಕ್ಕೆ ಇವತ್ತು ಮುನ್ನುಡಿಯನ್ನು ಬರೀತಾ ಇದೆ ಅಂತಕ್ಕಂಥ ಮಾತನ್ನು ನಾನು ಪ್ರಾಮಾಣಿಕವಾಗಿ ಹೇಳದೆ ಹೋದರೆ ಖಂಡಿತವಾಗಿಯೂ ತಪ್ಪಾಗುತ್ತದೆ. ಆ ಕಾರಣಕ್ಕಾಗಿ ಏನೆಲ್ಲ ವಿಷಯಗಳಿದ್ವೋ ಕರ್ನಾಟಕದ ರಾಜಕಾರಣದ ಮಟ್ಟಿಗೆ, ಅದರಲ್ಲೂ ಸಿದ್ದರಾಮಯ್ಯ ಅಂತಕ್ಕಂತಹ ದಿಟ್ಟ ಧೀಮಂತ ದಿಗ್ಗಜ ರಾಜಕಾರಣಿ, ಅಹಿಂದ ವರ್ಗದ ಜನಕ, ಅಹಿಂದ ವರ್ಗಗಳ ಸಂಸ್ಥಾಪಕ, ಅಹಿಂದ ವರ್ಗಗಳ ಅಸ್ಮಿತೆಯಾಗಿರ್ತಕ್ಕಂಥ ಸಿದ್ದರಾಮಯ್ಯರವರು ಕರ್ನಾಟಕದ ರಾಜಕಾರಣದಲ್ಲಿ ಅವರ ಹೆಸರನ್ನು ಏನು ಶೋಷಿತರ ಪರವಾಗಿ, ದಮನಿತರ ಪರವಾಗಿ, ದೀನದಲಿತರ ಪರವಾಗಿ, ದುರ್ಬಲರ ಪರವಾಗಿ, ಮಹಿಳೆಯರ ಪರವಾಗಿ, ರೈತರ ಪರವಾಗಿ, ಯುವಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ
ಅದರಲ್ಲೂ ವಿಶೇಷವಾಗಿ ಪ್ರಜಾಪ್ರಭುತ್ವದ ಪರವಾಗಿ ಮತ್ತು ಜಾತ್ಯತೀತ ಪರಂಪರೆಯ ಪರವಾಗಿ ಮತ್ತು ವಿಶೇಷವಾಗಿ ಸಮಾಜವಾದಿ ನೆಲೆಗಟ್ಟಿನ ಪರವಾಗಿ ಸಿದ್ದರಾಮಯ್ಯರವರ ವಿಚಾರಧಾರೆಗಳಿದ್ದುವಲ್ಲ, ಇವತ್ತು ಕರ್ನಾಟಕದ ಕೋಟ್ಯಾಂತರ ವಿದ್ಯಾರ್ಥಿಗಳ ಯುವ ಜನರ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಒಂದು ಮಾರ್ಗಸೂಚಿಗಳಾಗಿ, ಕೈಪಿಡಿಗಳಾಗಿ ಕರ್ನಾಟಕ ರಾಜ್ಯಕ್ಕೆ ಸಿದ್ದರಾಮಯ್ಯ ಅಂತಕ್ಕಂತಹ ರಾಜಕಾರಣಿ ನಿಜಕ್ಕೂ ಕೂಡ ಒಬ್ಬ ಅನುಭವಿ ಆದರ್ಶ ರಾಜಕಾರಣಿಯಾಗಿ ಈ ಇತಿಹಾಸದ ಪುಟದಲ್ಲಿ ಉಳಿಯದಲ್ಲದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅಂತಕ್ಕಂತಹ ಮಹಾಚೇತನ ಒಂದು ರಾಜಕೀಯವಾಗಿರ್ತಕ್ಕಂಥ ಒಂದು ಹೊಸ ಭಾಷೆಯನ್ನು ಬರೆಯುವಷ್ಟರ ಮಟ್ಟಿಗೆ ಒಂದು ಹೊಸ 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 ಪಕ್ಷವನ್ನು ಕಟ್ಟೋದ್ರ ಜೊತೆಯಲ್ಲಿ ಒಂದು ವೈಚಾರಿಕ ನೆಲೆಗಟ್ಟಿನ ಸಮಾಜದ, ಅದರಲ್ಲೂ ಮೌಢ್ಯ ಜಡ್ಡುಗಟ್ಟಿದ ಈ ಅಂಧಕಾರ ದೌರ್ಜನ್ಯ ದಬ್ಬಾಳಿಕೆಗಳಿಂದ ಕೂಡಿದಂಥ ಸಮಾಜದಿಂದ ಒಂದು ಮುಕ್ತಿಯನ್ನು ಕೊಡಿಸಿ ಒಂದು ಹೊಸ ಬೆಳಕನ್ನು ಕೊಡ್ತಕ್ಕಂಥ ಒಂದು ಸಮಾಜದ ನಿರ್ಮಾಣಕ್ಕೆ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ನಾವು ನಿಜಕ್ಕೂ ಕೂಡ ಕಾಪಿಟ್ಟು ದಾಖಲಿಸಿ ಅದು ಒಂದು ಚರಿತ್ರೆಯಲ್ಲಿ ಬರೆದಿಡಲೇಬೇಕಾಗುತ್ತೆ. ಇಂತಹ ಮಹೋನ್ನತವಾಗಿರ್ತಕ್ಕಂಥ ವ್ಯಕ್ತಿತ್ವದ ಸಿದ್ದರಾಮಯ್ಯರವರಿಗೆ ಡಿ.ಕೆ. ಶಿವಕುಮಾರ್ ಅಂಡ್ ಕಾಂಗ್ರೆಸ್ ಹೈಕಮಾಂಡ್ ಏನಿವತ್ತು ಕೌಂಟ್ರನ್ನು ಕೊಟ್ಟು ಇವತ್ತು ಕಾಂಗ್ರೆಸ್ ಹೈಕಮಾಂಡಿಗೆ ಸಿದ್ದರಾಮಯ್ಯರವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಿದ್ದರಾಮಯ್ಯರವರ ಬಣ ಅಹಿಂದ ವರ್ಗದ ಎಲ್ಲ ಏನು ಮುಸ್ಲಿಮರು, ಕ್ರಿಶ್ಚಿಯನ್ರು, ಹಿಂದುಳಿದವರು, ಮೇಲ್ವರ್ಗದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯರವರ ಬೆಂಬಲಿಗರು ಇವತ್ತು ಇಡೀ ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಪಕ್ಷವನ್ನು ಕಟ್ಟಲೇಬೇಕು ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ ಅಂತ ಇವತ್ತು ಕೋಟಿಗಟ್ಟಲೆ ಸಿದ್ದರಾಮಯ್ಯರವರ ಅಭಿಮಾನಿಗಳ ತೀರ್ಮಾನವನ್ನು ತೆಗೆದುಕೊಂಡಾಗ ಈ ತೀರ್ಮಾನವನ್ನು ಯಾವ ರೀತಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ, ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಶಿವಕುಮಾರ್ ಬಣ ಯಾವ ರೀತಿ ತೆಗೆದುಕೊಳ್ಳುತ್ತೆ ಆ ದೇವರಿಗೆ ಗೊತ್ತು. ಇನ್ನು ಮುಂದೆ ಏನೇನಾಗುತ್ತೆ, ಇವಾಗ ಕಾಂಗ್ರೆಸ್ ಹೈಕಮಾಂಡಿಗೆ ಸಿದ್ದರಾಮಯ್ಯರವರು ಯಾವ ರೀತಿಯಾಗಿ ಮೌನವಾಗಿ ದಿವ್ಯ ಮೌನದಿಂದ ಒಂದು ಶಾಕಿನ ಮೇಲೆ ಶಾಕ್ಗಳನ್ನು ಕೊಡ್ತಾ ಬಿಗ್ ಶಾಕ್ಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಇವಾಗ ಅವು ದೆಹಲಿಯಿಂದ ಬೆಂಗಳೂರಿಗೆ, ಬೆಂಗಳೂರಿನಿಂದ ದೆಹಲಿಗೆ ಕಾಂಗ್ರೆಸ್ ಪಕ್ಷದ ಶಾಸಕರು, ಮಾಜಿ ಸಚಿವರು, ಹಾಲಿ ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾದಿಯಾಗಿ ಹೋಗಿ ಬರುತ್ತಿರುವ ಎಲ್ಲ ದೃಶ್ಯಗಳನ್ನು ನೋಡುತ್ತಿದ್ದೇವೆ. ಮುಂದಿನ ದಿನದಲ್ಲಿ ಮುಂದುವರೆದ ಎಲ್ಲ ವಿಚಾರಗಳನ್ನು ರಾಜ್ಯದ ಮತ್ತು ರಾಷ್ಟ್ರದ ಜನತೆಯ ಗಮನಕ್ಕೆ ತರುತ್ತೇವೆ ಎಂದು ಹೇಳಿ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಇದು ಸತ್ಯ, ನ್ಯಾಯ, ನೀತಿ, ಧರ್ಮಗಳ ಪ್ರತೀಕ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ ಕಿ ಜೈ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ. ಥ್ಯಾಂಕ್ ಯು ಸೋ ಮಚ್.